ಹೋಲ್ಸೇಲ್ ಪ್ರೈಸ್, ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ. ನಮ್ಮಲ್ಲಿ EMI ಸಿಗುತ್ತೆ, ಇನ್ಸ್ಟಾಲ್ಮೆಂಟ್ ಕೂಡ ಸಿಗುತ್ತೆ. ಕಸ್ಟಮರ್ಸು ಆಲ್ ಓವರ್ ಕರ್ನಾಟಕ ಜಸ್ಟ್ ಪೇ 999. ನಮ್ಮಲ್ಲಿರೋ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಜಸ್ಟ್ ಪೇ 999. 1,000 ರೂಪಾಯಿ ಕೊಟ್ಟರೆ ನಾವು ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚೆಕ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೇಮ್ ಡೇ ನಾವು ಅವ್ರಿಗೆ ಲೋನ್ ಮಾಡಿಕೊಟ್ಟು ಇನ್ಸ್ಟಾಲೇಷನ್ ನಾವು ಮಾಡಿಕೊಡ್ತೀವಿ. 1 ಲಕ್ಷಕ್ಕಿಂತ ಜಾಸ್ತಿ ಕಸ್ಟಮರ್ಗೆ ನಾವು ಇನ್ಸ್ಟಾಲೇಷನ್ ಮತ್ತು ನಾವು ಸರ್ವಿಸ್ನ ನಾವು ಆಲ್ ಓವರ್ ಕರ್ನಾಟಕ ನಾವು ಕೊಟ್ಟಿದ್ದೀವಿ. ಸೊ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಯಾವುದೇ ಮಾಡಲು ತೊಗೊಂಡು 7,500 ಇಂದ ಚಿಮ್ನಿ ಸ್ಟಾರ್ಟ್ ಆಗುತ್ತೆ. ಆಟೋ ಕ್ಲೀನು, ಹ್ಯಾಂಡ್ ಸೆನ್ಸರು, ಟಚ್ಚು, ಮೆಟಲ್ ಮೋಟ್ರು, ಮೆಟಲ್ ಬ್ಲೋವರು ಮತ್ತು ಬ್ಯಾಫೆಲ್ ಫಿಲ್ಟ್ರು ಇಷ್ಟೆಲ್ಲ ಇರೋದ್ರಿಂದ ಲೇಟೆಸ್ಟ್ ಫೀಚರ್ಸ್ ಇರೋ ಚಿಮ್ನಿಗಳು ನಮ್ಮಲ್ಲಿದೆ. ಆಪ್ಸ್ ಇದೆ, ಗ್ಯಾಸ್ ಸ್ಟವ್ಸ್ ಇದೆ, ಮತ್ತು ಈ ಲೇಟೆಸ್ಟ್ ಫೀಚರ್ಸ್ ಆಪ್ಸ್ಗಳು ಮತ್ತು ಕುಕ್ ಟಾಪ್ಗಳು ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ಇದು ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ. ಅಂದರೆ ಈಗ ಗೋಲ್ಡನ್ ಗ್ಲಾಸ್ ಟ್ಯೂಬ್ ಆಗಿರೋದ್ರಿಂದ ಮಳೆ ಇರಲಿ, ಮೋಡ ಇರಲಿ, ಚಳಿಗಾಲ ಇದ್ರೂ ಕೂಡ ನಿಮಗೆ ಇದರಲ್ಲಿ ಬಿಸಿ ನೀರು ಬರುತ್ತೆ. ಸೋಲಾರ್ ವಾಟರ್ ಹೀಟರ್ನ ನಮ್ಮದು ಶೀಟ್ ಮನೆ ಇರಲಿ, ಎಂಚಿನ ಮನೆ ಇರಲಿ, ಇನ್ಸ್ಟಾಲೇಷನ್ ಮಾಡೋ ಅಂಥ ಪ್ರಾಡಕ್ಟ್ನ ನಾವು ರೆಡಿ ಮಾಡಿದ್ದೀವಿ. ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಎಲೆಕ್ಟ್ರಿಕಲ್ ಗೀಸರು ನಮ್ಮಲ್ಲಿ ಇನ್ಸ್ಟೆಂಟ್ 1 ಲೀಟ್ರಿಂದ ಹಿಡಿದು 3 ಲೀಟ್ರು, 15 ಲೀಟ್ರು, 25 ಲೀಟ್ರು ಇಷ್ಟು ಪ್ರಾಡಕ್ಟ್ ಸಿಗುತ್ತೆ. ನಮ್ಮದು ISI 5 ಸ್ಟಾರ್ ರೇಟಿಂಗು. ಗಾಳಿಯಲ್ಲಿ ನೀರು ಹೀಟ್ ಆಗುತ್ತೆ. ಸೊ ಇವಾಗ ನೀವು 24x7 ಗಾಳಿ ಇರಲಿ, ಮಳೆ ಇರಲಿ, ಚಳಿ ಇರಲಿ, ಸೋಲಾರ್ ವಾಟರ್ ಹೀಟರ್ನಲ್ಲಿ ಅವ್ರದ್ದು ಎನಿ ಕಂಡೀಷನ್, ಎನಿ ಮೇಕು, ಎನಿ ಮಾಡೆಲ್ ಇದ್ರೂ ಕೂಡ ನಾವು ಒಳ್ಳೆ ರೇಟಿಗೆ ಬೈಬ್ಯಾಕ್ ಮಾಡ್ತೀವಿ. ಸೊ ಜೊತೆಗೆ ಅದನ್ನ ಶಿಫ್ಟ್ ಮಾಡಬೇಕಾದ್ರೂ ಮಾಡ್ಕೊಡ್ತೀವಿ, ರಿಪೇರಿ ಮಾಡಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಸುಪೀರಿಯರ್ ಸೋಲಾರಲ್ಲಿ ಸೋಲಾರ್ ವಾಟರ್ ಹೀಟರ್ ಮೇಜರು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು ಮತ್ತು ಎಲೆಕ್ಟ್ರಿಕಲ್ ಗೀಸರು, ಎಲೆಕ್ಟ್ರಿಕಲ್ ಚಿಮ್ನಿ, ಹೀಟ್ ಪಂಪು, ಪ್ರೆಷರ್ ಪಂಪು, ವಾಟರ್ ಸಾಫ್ಟ್ನರು ಮತ್ತು ವಾಟರ್ ಪ್ಯೂರಿಫೈರ್ ಇಷ್ಟು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗು, ಸೇಲ್ಸು ಮತ್ತು ಸರ್ವಿಸು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಗೌಡ ಅಂತೇಳಿ, ಸುಪೀರಿಯರ್ ಸೋಲಾರ್ ವಾಟರ್ ಹೀಟರ್ ಆ್ಯಂಡ್ ಸುಪೀರಿಯರ್ ಚಿಮ್ನೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 15 ವರ್ಷ ಆಯಿತು. ಇದುವರೆಗೂ ನಾವು 1,50,000 ಕಸ್ಟಮರ್ಗಿಂತ ಹೆಚ್ಚಿಗೆ ಕಸ್ಟಮರ್ಗೆ ಸೋಲಾರ್ ವಾಟರ್ ಹೀಟರ್ ಮತ್ತು ಚಿಮ್ನೀಸ್ನ ನಾವು ಇನ್ಸ್ಟಾಲೇಷನ್ ಮಾಡಿ ಸರ್ವಿಸು ಮತ್ತು ಮೇಂಟೆನೆನ್ಸ್ನ ಮಾಡಿಕೊಟ್ಟಿದ್ದೀವಿ. 150ಕ್ಕೂ ಹೆಚ್ಚು ಎಂಪ್ಲಾಯೀಸು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಂಪ್ನಿನಲ್ಲಿ. ಸೊ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಚಿಮ್ನಿ ಕಸ್ಟಮರ್ಸ್ ಬೇಕಾಗುವಂಥ, ಹೊಸ ಮನೆಗೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ ನಾವಲ್ಲಿ ಮ್ಯಾನುಫ್ಯಾಕ್ಚರಿಂಗು, ಸೇಲ್ಸು ಮತ್ತು ಸರ್ವಿಸು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೇಜರಾಗಿ ನಾವು ಇವಾಗ ಸೋಲಾರ್ ವಾಟರ್ ಹೀಟರ್ ಮತ್ತು ಚಿಮ್ನೀಸ್ನ ನಾವು ಮೇಜರಾಗಿ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಚಿಮ್ನೀಸ್ ಬಗ್ಗೆ, ಚಿಮ್ನೀಸ್ ಯಾಕೆ ಬೇಕು, ಚಿಮ್ನೀಸ್ ಅಡ್ವಾಂಟೇಜ್ ಏನು, ನಮ್ಮ ಕಂಪ್ನಿದೆ ಯಾಕೆ ತೊಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರ ಪ್ರೈಸು ಮತ್ತು ಆಫರ್ಸು ಜೊತೆಗೆ EMI ಏನೇನಿದೆ, ಕಸ್ಟಮರ್ಸು ಹೊಸದಾಗಿ ತೊಗೋಬೇಕಂತ ಯೋಚನೆ ಮಾಡೋರು ಸುಪೀರಿಯರ್ ಯಾಕೆ ತೊಗೋಬೇಕು ಅಥವಾ ಏನೇನು ಡೀಟೇಲ್ಸ್ ನಮ್ಮಲ್ಲಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸರ್. ಸರ್, ಏನಕ್ಕೆ ಚಿಮ್ನಿ ಹಾಕ್ಸ್ಕೋಬೇಕು ಸರ್ ಮನೆ? ಚಿಮ್ನಿ ಯಾಕೆ ಹಾಕ್ಸ್ಬೇಕು ಅಂತಂದರೆ, ಇವಾಗ ಮನೆಯಲ್ಲಿ ಲೇಡೀಸು ಪ್ರತಿದಿನ ಅಡುಗೆ ಮಾಡ್ತಾ ಇರ್ತಾರೆ. ಪ್ರತಿದಿನ ಅದು ಹೊಗೆ, ಸ್ಮೆಲ್ಲು, ಈ ಥರದ ಆಯಿಲ್ ಎಲ್ಲನೂ ಅವ್ರು ಏನು ಮಾಡ್ತಾ ಇರ್ತಾರೆ, ಅವರು ಉಸಿರಾಡ್ತಾ ಇರ್ತಾರೆ. ಎಷ್ಟೋ ಜನ ಕಸ್ಟಮರ್ಸ್ಗೆ ಅದು ಗೊತ್ತಾಗ್ತಲ್ಲ, ಯಾಕಂದರೆ ಕಿಚನ್ ತುಂಬ ಕಡಿಮೆ ಚಿಕ್ಕದಾಗಿರ್ತದೆ. ಸೊ ಆ ಹೊಗೆ ಸ್ಮೆಲ್ಲೆಲ್ಲ ಕುಡಿಯೋದ್ರಿಂದ ಏನಾಗುತ್ತೆ, ಅವ್ರ ಆರೋಗ್ಯ ತುಂಬ ಹಾಳಾಗ್ತಾ ಇದೆ. ಇದು ಜೊತೆಗೆ ಕಿಚನ್ಗೋಸ್ಕರನೇ, ಕಿಚನ್ ಚೆನ್ನಾಗಿರಬೇಕು ಅಂತೇಳಿ 2.5 3 ಲಕ್ಷ, 5 ಲಕ್ಷದವರೆಗೂ ಕಿಚನ್ನ ಡೆಕೋರೇಷನ್ ಮಾಡಿರ್ತಾರೆ, ಮಾಡಲು ಕಿಚನ್ ಮಾಡಿರ್ತಾರೆ. ಸ್ವಲ್ಪ ದಿನ ಆಗ್ತಿದ್ದಂಗೆ ಏನಾಗುತ್ತೆ, ಚಿಮ್ನೀಸ್ ಹಾಕಲಿಲ್ಲ ಅಂದರೆ ಕೆಲವು ಕಿಚನ್ಗಳು ತುಂಬ ಚಿಕ್ಕದಾಗಿರುತ್ತೆ. ಎಲ್ಲ ಆಯಿಲ್ಸು, ಸ್ಮೆಲ್ಲು ಮತ್ತು ಎಣ್ಣೆ ಜಿಡ್ಡೆಲ್ಲ ಏನಾಗ್ತಾ ಇರುತ್ತೆ ಅಲ್ಲೇ ಗೋಡೆಗೆ, ಮತ್ತು ಅವ್ರ ಥರದ್ದು ಉಸಿರಾಡ್ತಾ ಇರೋದು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗಿ ಏನಾಗುತ್ತೆ ಅಂದರೆ ಕಿಚನ್ನು ಹಾಳಾಗುತ್ತೆ ಮತ್ತು ಅಡುಗೆ ಮಾಡೋರ ಆರೋಗ್ಯನೂ ಹಾಳಾಗುತ್ತೆ. ಇದರಿಂದ ಇವೆರಡೂ ಚೆನ್ನಾಗಿರಬೇಕು, ಮನೆಯೂ ಚೆನ್ನಾಗಿರ್ಬೇಕಂತಂದರೆ ಚಿಮ್ನಿ ಕಂಪಲ್ಸರಿ ಹಾಕ್ಸ್ಬೇಕಾಗುತ್ತೆ. ಓಕೆ ಸರ್. ಸರ್, ಚಿಮ್ನಿ ಎಲ್ಲ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಸರ್? ತುಂಬ ಜನಕ್ಕೆ ಐಡಿಯಾನೇ ಇರಲ್ಲ ಚಿಮ್ನಿ ಬಗ್ಗೆ. ಅಂಥವ್ರಿಗೆ ಹೊಸದಾಗಿ ಮನೆ ಕಟ್ಟಿರ್ತಾರೆ, ಇಲ್ಲ ಆಲ್ರೆಡಿ ಮನೆ ಇರುತ್ತೆ, ಅಂಥವ್ರು ಚಿಮ್ನಿ ಹಾಕ್ಸ್ಬೇಕಂದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಬೋದು ಸರ್? ಮಾಡಬೇಕು. ಚಿಮ್ನಿ ಸೆಲೆಕ್ಷನ್ ಮಾಡೋದು ತುಂಬ ಸುಲಭ. ಸೊ ಇವಾಗ ಅವರು ಎಕ್ಸಾಂಪಲ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಚಿಮ್ನಿ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಏನು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ, ಸೊ ಫಸ್ಟ್ ಅವ್ರದ್ದು ಜಾಗ ನೋಡ್ತೀವಿ. ಅಲ್ಲಿ ನಮ್ಮಲ್ಲಿ ಮೇಜರ್ ಚಿಮ್ನಿನಲ್ಲಿ ಬರೋವಂಥದ್ದು 2 ಫೀಟ್ ಮತ್ತು 3 ಫೀಟು, 2.5 ಫೀಟ್ ಕೆಲವು ಮಾಡಲು ಬರುತ್ತೆ. ಮೇಜರಾಗಿ ಬರೋದು 2 ಫೀಟ್ 3 ಫೀಟ್ ಎರಡೂ ಬರುತ್ತೆ. ಅದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಯಾವ ರೀತಿ ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ಒಂದು ಅವ್ರಿಗೆ ಸಕ್ಷನ್ ಪವರ್ ಏನು ಬೇಕಾಗುತ್ತೆ, ಸೊ ಜೊತೆಗೆ ಅವ್ರು ಎಷ್ಟು ಜನ ಇದ್ದಾರೆ, ಅವ್ರು ಅಡುಗೆ ಮಾಡೋದು ವೆಜ್ಜಾ, ನಾನ್ ವೆಜ್ಜಾ, ಡೀಪ್ ಫ್ರೈ ಮಾಡೋರು ಇದ್ದಾರಾ, ಅಥವಾ ಜನ ಜಾಸ್ತಿ ಇದ್ದಾರಾ, ಅಥವಾ ಬರ್ನರ್ ಸ್ಟವ್ಗಳು ಯಾವ್ದು ತೊಗೊಂಡಿದ್ದಾರೆ, 3 ಬರ್ನರ್, 2 ಬರ್ನರ್, 4 ಬರ್ನರ್ ಇದೆಯಾ. ಸೊ ಇದನ್ನು ನೋಡಿಕೊಂಡು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಮೇಜರಾಗಿ ಅವ್ರು 2 ಅಡಿ 3 ಅಡಿ ಅದ್ರ ಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ. ಕಿಚನ್ನಲ್ಲಿ ಏನಿದೆ ಜಾಗ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಈ ರೀತಿ ಸೆಲೆಕ್ಷನ್ ಮಾಡ್ಬೋದು. ಹೌದು ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿರೋ ಚಿಮ್ನೀಸ್ಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವ ಪ್ರಾಡಕ್ಟ್ ಯಾವ ರೀತಿ ಸ್ಪೆಸಿಫಿಕೇಶನ್ ಇದೆ, ಫ್ಯೂಚರ್ ಇದೆ, ಎಲ್ಲ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ಇದು ಈ ಚಿಮ್ನಿ ಬಂದು ನಮ್ಮದು ರಾಯಲ್ ಅಂತೇಳಿ ಬರುತ್ತೆ. ಇದು ರಾಯಲ್ 90. ನೋಡಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಹ್ಯಾಂಡ್ ಸೆನ್ಸರ್ ಇದೆ. ಓಕೆ. ಸೊ ನೋಡಿ, ಕಸ್ಟಮರ್ಸ್ಗೆ ಈ ಥರದಲ್ಲಿ ಜಸ್ಟ್ ಒಂದು ಟಚ್ ಮಾಡಿ ಹಿಂಗೆ ಸುಮ್ಮನೆ ಮೂವ್ ಆದರೆ ಸಾಕು. ಓಕೆ. ಈ ಥರದ್ದು 2 ಸ್ಪೀಡು 3 ಸ್ಪೀಡು ಬರುತ್ತೆ. ಸೊ ಇನ್ ಕೇಸ್ ಆಫ್ ಮಾಡಬೇಕಂದ್ರೆ ಜಸ್ಟ್ ರಿವರ್ಸಿಂದ ಇದನ್ನು ಮಾಡಿದ್ರೆ ಸಾಕು, ವಿತಿನ್ ಸೆಕೆಂಡಲ್ಲಿ ಆನ್ ಆಗುತ್ತೆ. ಇಲ್ಲ ಅಂದರೆ ಇದು ಆಫ್ ಮಾಡಿದ್ರೆ ಜಸ್ಟ್ ಒಂದು ಆಫ್ ಆದರೆ ಆಫ್ ಆಗುತ್ತೆ. ಇದು 3 ಫೀಟ್ ಇದೆ ಚಿಮ್ನಿ. 3 ಫೀಟ್ ಇದೆ. 3 ಫೀಟ್ ಇದು 1500 ಸೆಕ್ಷನ್ ಬರುತ್ತೆ. ಮೆಟಲ್ ಮೋಟ್ರು, ಮೆಟಲ್ ಬ್ಲೋರು, ಇದು ಫಿಲ್ಟರ್ಲೆಸ್ ಮಾಡೆಲ್ಸ್ ಬರುತ್ತೆ. ಸೊ ಅದೇ ರೀತಿ ಇದರಲ್ಲೂ ಕೂಡ 2 ಫೀಟ್ ಇದೆ. ಓಕೆ. ಇನ್ನೊಂದು ಮಾಡಲ್ ಇದೆ, ಇದು
ಅಲ್ಟ್ರಾ ಅಂತೇಳಿ ಇದು 2.5 ಅಂದರೆ ಕೆಲವರು ಮನೆಗಳಲ್ಲಿ 2.5 ಅಡಿ ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಈ ಮಾಡಲ್ ಇದೆ. ಇದರಲ್ಲೂ ಕೂಡ ಎಲ್ಲ ಫೀಚರ್ಸ್ ಇದೆ, ಟಾಪ್ ಫೀಚರ್ಸ್ ಇದೆ. ಸೊ ಇದು ನೋಡಿ, ಇದು ಬೇಸಿಕ್ ಮಾಡಲು. ಕೆಲವು ಮನೆಗಳಲ್ಲಿ ನಮಗೆ ಕಡಿಮೆ ರೇಂಜ್ ಬೇಕು, ಬಾಡಿಗೆ ಮನೆಗಳಿಗೆ ಹಾಕಬೇಕು ಅಂತ ಹೇಳ್ತಾರೆ. ಸೊ ಇದು ಬಂದು 900 ಸೆಕ್ಷನ್ಸ್ ಇದೆ. ಇದು ನಮ್ದು 7500 ಇಂದ ಚಿಮ್ನಿ ಸ್ಟಾರ್ಟ್ ಆಗುತ್ತೆ. ಇದು ಪುಷ್ ಬಟನ್, ಇದು ಪುಷ್ ಬಟನ್ಸ್ಗಳು ಹಾಳಾಗೋದೇ ಆಗಲಿ, ಕೆಲವು ಕಸ್ಟಮರ್ಗೆ ಇನ್ನೂ ಮೈಂಡಲ್ಲಿ ಇದೆ ಬಟನ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ. ಸೊ ಆ ಥರದ್ದೇನೂ ಇಲ್ಲ, ಆದರೂ ಕೂಡ ನಮ್ಮ ಹತ್ರ ಪುಷ್ ಬಟನ್ ಇದೆ. ಇದು ಜನರಲ್ ಯೂಸ್ಗೆ ಬೇಸಿಕ್ ಮಾಡಲು, ಇದು ಚೆನ್ನಾಗಿ ಮೂವ್ಮೆಂಟ್ ಇದೆ. ಇದು ಬ್ಯಾಫಿಲ್ ಫಿಲ್ಟರ್ 6 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೋಬಹುದು ಇದನ್ನ. ಸೊ ಅದೇ ರೀತಿ ಇದರಲ್ಲಿ ಇದು ರ್ಯಾಂಬೋ 90 ಅಂತೇಳಿ. ಸೊ ಇದರಲ್ಲೂ ಕೂಡ ಎಲ್ಲ ಟಾಪ್ ಫೀಚರ್ಸ್ ಇದೆ. ಇದು ಡ್ಯೂರಾ ಅಂತೇಳಿ, ಇದು 9 ಸ್ಪೀಡ್ ಇದೆ. ಸೊ ಇದು ಕೂಡ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದಾದಮೇಲೆ ಇದು ರ್ಯಾಂಬೋ ಅಂತೇಳಿ, ಇದು ರ್ಯಾಂಬೋ 60, ರ್ಯಾಂಬೋ 90, ರ್ಯಾಂಬೋ 60. ಸೊ ಇದರಲ್ಲಿ ನಾನು ಫುಲ್ ಫ್ಯೂಚರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಸೊ ಇದು ನೋಡಿ, ಇದು ಬ್ಯಾಫಿಲ್ ಫಿಲ್ಟರ್. ಸೊ ಫಿಲ್ಟ್ರಲ್ಲಿ 2 ಥರ ಬರುತ್ತೆ, ಒಂದು ಕ್ಯಾಸೆಟ್ ಫಿಲ್ಟ್ರು, ಬ್ಯಾಫಿಲ್ ಫಿಲ್ಟ್ರು. ಹಳೆ ಚಿಮ್ನಿ ಹಾಕ್ಸ್ಕೊಂಡಿರೋರು ನೋಡಿರಬೇಕು. ಸೊ ಒಂದು ಈ ಸೊಳ್ಳೆ ಪರದೆ ಮೆಶ್ ಥರ ಬರುತ್ತೆ. ಸೊ ಅದನ್ನು ಆ ಥರ ಫಿಲ್ಟರ್ ಆದರೆ ಅದು ಕ್ಯಾಸೆಟ್ ಫಿಲ್ಟರ್ ಅಂತ ಹೇಳ್ತೀವಿ. ಅದನ್ನು 25 ಡೇಸ್ಗೆ ಒಂದ್ಸಲಿ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕಾಗಿತ್ತು. ಸೊ ಇದಾದರೆ ಇದು ಸ್ಟೈನ್ಲೆಸ್ ಸ್ಟೀಲ್ ಫಿಲ್ಟ್ರು. ಇದು 6 ಮಂತ್ಸ್ಗೆ ಒಂದ್ಸಲಿ ಕ್ಲೀನ್ ಮಾಡಿದ್ರೆ ಸಾಕು, ಜಸ್ಟ್ ಸೋಪ ಎಲ್ಲ ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಸೊ ಅದಾದಮೇಲೆ ನೋಡಿ, ಇದರಲ್ಲಿ 2 ಫಿಲ್ಟರ್ ಬರುತ್ತೆ ಈ ಥರ. 2 ಫಿಲ್ಟರ್ ಬರುತ್ತೆ. ಇದಾದಮೇಲೆ ಒಳಗಡೆ ನೋಡಿ ಬ್ಲೋವರು ಮತ್ತು ಮೋಟ್ರ್ ಇದೆ. ಸೊ ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ. ಮೆಟಲ್ ಮೋಟ್ರು, ಮೆಟಲ್ ಬ್ಲೋವರು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಥರ ಮೋಟ್ರ್ ಬರುತ್ತೆ ನಿಮಗೆ. ಇದು ಕಾಪರ್ ಮೋಟ್ರು, ಮೆಟಲ್ ಮೋಟ್ರ್ ಒಳಗಡೆ ಇರುತ್ತೆ. ಸೊ ಇದರಲ್ಲಿ ಪ್ಲಾಸ್ಟಿಕ್ ಮೋಟ್ರ್ ಬರುತ್ತೆ. ಸೊ ನಮ್ಮಲ್ಲಿರೋದೆಲ್ಲ ಕಾಪರ್ ಮೋಟ್ರ್, ಮೆಟಲ್ ಮೋಟ್ರೇ ಬರುತ್ತೆ. ಈವನ್ ಬ್ಲೋವರ್ ಕೂಡ ಪ್ಲಾಸ್ಟಿಕ್ ಬ್ಲೋವರ್ ಬರುತ್ತೆ. ನಮ್ಮದು ಮೆಟಲ್ ಬ್ಲೋವರ್ ಬರುತ್ತೆ. ಮೆಟಲ್ ಬ್ಲೋವರು ಲಾಂಗ್ ಲೈಫ್ ಬರುತ್ತೆ, ನಿಮ್ಗೆ ಲೈಫ್ ಟೈಮು ನಿಮ್ಗೆ ಯಾವುದೇ ರೀತಿ ಬೆಂಡ್ ಆಗೋದೇ ಆಗಲಿ, ಸೌಂಡ್ ಬರೋದೇ ಆಗಲಿ ಬರಲ್ಲ. ಅದೇ ರೀತಿ ನೋಡಿ, ಹ್ಯಾಂಡ್ ಸೆನ್ಸರ್ ಇದೆ. ಹ್ಯಾಂಡ್ ಸೆನ್ಸರ್ ಜಸ್ಟ್ ನೋಡಿ. ಸೊ ಇವಾಗ ಅಡುಗೆ ಮನೆಯಲ್ಲಿ ಇದು ಹ್ಯಾಂಡ್ ಸೆನ್ಸರ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಅಡುಗೆ ಮನೆಯಲ್ಲಿ ಏನೋ ಒಂದು ಹಿಟ್ಟನ್ನು ಕಲಿಸೋವಂಥದ್ದಾಗಿರ್ಬೋದು, ಅಥವಾ ಎಣ್ಣೆನಲ್ಲಿ ಏನೋ ಕೈ ಮುಟ್ಟಿರ್ತಾರೆ. ಸೊ ಯಾವುದೋ ಒಂದು ಸ್ಪೀಡಲ್ಲಿ ಹಿಂಗೆ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಸಡನ್ನಾಗಿ ಅದು ಹೊಗೆ ಬಂದಾಗ ಏನಾಗುತ್ತೆ ಅಂದರೆ, ಅವರು ಮುಟ್ಟೋದಕ್ಕೆ ಒಂದು ಕೊಳೆ ಆಗುತ್ತೆ ಅಂತ ಫೀಲ್ ಆಗ್ತಾರೆ. ಸೊ ಜಸ್ಟ್ ಇವಾಗ ಹ್ಯಾಂಡ್ ಸೆನ್ಸರ್ ಇದರಿಂದ ಜಸ್ಟ್ ಹಿಂಗೆ ಮೂವ್ ಆದರೆ ಸಾಕು, ಸೆಕೆಂಡ್ ಸ್ಪೀಡು, ಥರ್ಡ್ ಸ್ಪೀಡ್ಗೆ ಹೋಗುತ್ತೆ. ಆಫ್ ಮಾಡಬೇಕಂದ್ರೆ ಡಿಲೇ ಮಾಡಬೇಕಂದ್ರೆ ಡಿಲೇ, ಆಫ್ ಆಗಬೇಕಂದ್ರೆ ಜಸ್ಟ್ ರಿಟರ್ನ್ ಆಫ್ ಮಾಡಿದ್ರೆ ಟಚ್ ಮಾಡ್ದಂಗೆ ಹ್ಯಾಂಡ್ ಸೆನ್ಸರಲ್ಲಿ ಆಫ್ ಮಾಡ್ಬೋದು. ಈ ಫೀಚರ್ಸ್ ಇದರಲ್ಲಿದೆ. ಮತ್ತು ಟಚ್ಚು ಆಟೋ ಕ್ಲೀನ್ ಇದೆ. ಆಟೋ ಕ್ಲೀನ್ ಅಂದರೆ ಏನು ಅಂತಂದರೆ, ಸೊ ಇದನ್ನು ಬ್ಯಾಫಿಲ್ ಫಿಲ್ಟರ್ನ 6 ಮಂತ್ಸ್ಗೆ ಒಂದ್ಸಲಿ ಕ್ಲೀನ್ ಮಾಡ್ಕೋಬೋದು ಕಸ್ಟಮರ್ ಏನು ಯೂಸ್ ಮಾಡ್ತಾರೆ ಲೇಡೀಸು. ಅದಾದಮೇಲೆ ಈಗ ಆಟೋ ಕ್ಲೀನು ಮೋಟ್ರ್ ಮೇಲೆಲ್ಲ ಆಯಿಲ್ಸ್ ಬಂದಿರುತ್ತೆ. ಸೊ ಅದನ್ನು ಅವರು ಕೈಯಾಗಿ ಕ್ಲೀನ್ ಮಾಡಬೇಕಂದ್ರೆ ಕೆಲವ್ರಿಗೆ ಕೈಯೆಲ್ಲ ಪರ್ಚ್ಕೊಳ್ಳೋದಾಗಲಿ, ರ್ಯಾಷಸ್ ಆಗೋದಾಗಲಿ ಆಗುತ್ತೆ. ಸೊ ಆಟೋ ಕ್ಲೀನ್ ಇರೋದ್ರಿಂದ ಏನಾಗುತ್ತೆ, 6 ಮಂತ್ಸ್ಗೆ ಒಂದ್ಸಲಿ ಆಟೋ ಕ್ಲೀನ್ ಬಟನ್ನ ಪ್ರೆಸ್ ಮಾಡಿದ್ರೆ 10 ಮಿನಿಟ್ಸು ಹೀಟ್ ಆಟೋ ಕ್ಲೀನ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಮೋಟ್ರ್ ಮೇಲೆ ಏನು ಕೂತಿದೆ ಅಷ್ಟು ಆಯಿಲ್ ಕೂಡ ಬರ್ನ್ ಆಗಿ ಪೌಡ್ರ್ ಆಗಿ ಅದು ಎಕ್ಸಾಸ್ಟಲ್ಲಿ ಹೋಗೋದ್ರಿಂದ ಚಿಮ್ನಿ ಆದಷ್ಟು ಸ್ಲಿಮ್ ಆಗಿರುತ್ತೆ. ಯಾವುದೇ ಪ್ರಾಬ್ಲಮ್ ಬರೋದು, ಸ್ಮೆಲ್ ಬರೋದು, ಸೌಂಡ್ ಬರೋದು ಯಾವುದು ಕೂಡ ಆಗಲ್ಲ. ಸೊ ಇಷ್ಟು ಟೋಟಲ್ ಫೀಚರ್ಸು ಇವಾಗ ಏನಿದೆ ಮಾರ್ಕೆಟಲ್ಲಿ ಲೇಟೆಸ್ಟ್ ಫೀಚರ್ಸು ಎಲ್ಲ ಮಾಡಲು ನಮ್ಮಲ್ಲಿದೆ. ಕಸ್ಟಮರು ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ನಮ್ಮ ಶೋರೂಮಿಗೆ ಬರಬೇಕು, ಇಲ್ಲ ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ನ ಕರೆದ್ರೆ ನಮ್ಮವ್ರು ಬಂದಲ್ಲಿ ಫುಲ್ ಡೆಮೋ ಮಾಡ್ತಾರೆ. ಸೊ ಎಲ್ಲ ಪ್ರಾಡಕ್ಟು, ಎಲ್ಲ ಫೀಚರ್ಸು ನಮ್ಮ ಸುಪೀರಿಯರ್ಲಿ ಇರೋದ್ರಿಂದ, ಜೊತೆಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಸ್ಟಮರ್ಗೆ ಏನೇ ಡೌಟ್ಸ್ ಇದ್ದರೂ ನಾವು, ಏನೇ ಕಂಪ್ಲೇಂಟ್ಸು ಸರ್ವಿಸ್ ಇದ್ದರೂ ಕೂಡ ನಾವು ಕಂಪ್ನಿಯಿಂದ ನಾವು ಮಾಡಿಕೊಡ್ತೀವಿ. ಓಕೆ ಸರ್. ತುಂಬ ಜನಕ್ಕೆ ಚಿಮ್ನಿ ಹಾಕ್ಸ್ಬೇಕಂತ ಆಸೆ ಇರುತ್ತೆ. ಒಬ್ಬರು ಮನೆ ಕಟ್ಟಾಗಿರುತ್ತೆ, ಅಲ್ಲಿ ಆಲ್ರೆಡಿ ಚಿಮ್ನಿ ಹಾಕ್ಸೋಣ ಅಂತಂದರೆ ಕಿಟಕಿ ಆಲ್ರೆಡಿ ಬಂದಿರುತ್ತೆ. ಕಿಟಕಿ ಬಂದಿದೆ, ಚಿಮ್ನಿ ಹಾಕ್ಸೋಕ್ಕಾಗಲ್ಲ, ಇಲ್ಲ ಓಲ್ ಆಗಿಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅಂಥವ್ರಿಗೇನೋ ನಿಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಏನಾರು ಮಾಡಿ ಡೆಮೋ ಮಾಡಿ, ಈ ಥರ ಚಿಮ್ನಿ ಆಗುತ್ತಿಲ್ಲ, ಆಗಲ್ಲ ಅಂತ ಫ್ರೀಯಾಗೇನೆ ನಿಮ್ಮ ಕಡೆಯಿಂದ ವಿಸಿಟ್ ಏನಾರು ಇರುತ್ತಾ ಸರ್? ಮಾಡ್ಕೊಂಡು. ಖಂಡಿತ ಸರ್. ಕಸ್ಟಮರ್ಸ್ ಯಾರೇನೇ ಚಿಮ್ನಿ ಹಾಕಬೇಕು ಅಂತ ಐಡಿಯಾ ಇದ್ದು ಈ ಕೆಳಗಡೆ ಬರ್ತಿರೋ ನಂಬರ್ಗೆ ಏನಾದರೂ ಕಾಲ್ ಮಾಡಿದ್ರೆ ನಾವು ಫ್ರೀಯಾಗಿ ಅವ್ರಿಗೆ ಫ್ರೀ ಡೆಮೋಸ್ಟ್ರೇಷನ್ ಕೊಡ್ತೀವಿ. ಅವರು ಕಿಚನ್ನಲ್ಲಿ ಎಷ್ಟಗಲ ಜಾಗ ಇದೆ, ಕಿಟಕಿ ಬಂದಿದೆಯಾ, ಕಿಟಕಿಗೆ ಪ್ಲೇವುಡ್ ಶೀಟ್ ಹೊಡಿಬೇಕಾ, ಅಥವಾ ಆ್ಯಂಗಲ್ ಹಾಕಿ ಫಿಟ್ ಮಾಡಬೇಕಾ, ಅಥವಾ ಸಜ್ಜೆ ಕಟಿಂಗ್ ಮಾಡಬೇಕಾ, ವುಡ್ ಕಟಿಂಗ್ ಮಾಡಬೇಕಾ, ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆಯಾ ಇಲ್ವಾ, ಅಥವಾ ಓಲ್ ಕಟಿಂಗ್ ಇದೆಯಾ ಇಲ್ವಾ, ಸೊ ಇಲ್ಲಿ ಹಾಕ್ಬೋದಾ, ಯಾವ ಸೆಕ್ಷನ್ ಹಾಕಿದ್ರೆ ಯಾವ ಚಿಮ್ನಿ, ಇಲ್ಲಿ ಈ ಕಿಚನ್ಗೆ ಯಾವ ಸೆಕ್ಷನ್ ಇರೋ ಚಿಮ್ನಿ ಬೇಕಾಗುತ್ತೆ, ಪ್ರತಿಯೊಂದು ಅವ್ರಿಗೆ ಡೀಟೇಲ್ಸ್ ಕೊಡ್ತೀವಿ. ಮತ್ತು ಪ್ರೈಸ್ ಬಗ್ಗೆನೂ ಕೊಡ್ತೀವಿ. ಹಳೇದೇನಾದರೂ ಚಿಮ್ನಿ ಇದ್ರೂ ಎಕ್ಸ್ಚೇಂಜ್ ತೊಗೊಂಡು ಅದೇನಾದರೂ ಅವ್ರಿಗೆ EMI ಆಪ್ಷನ್ಸ್ ಬೇಕಾದರೂ ಕೂಡ ಇದರಲ್ಲೇ ನಾವು ಮಾಡಿಕೊಡ್ತೀವಿ. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಚಿಮ್ನಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ರಿ. ಈಗ ಚಿಮ್ನಿ ತಗೊಂಡ್ರೆ ಸ್ಟವ್ ತಗೊಳ್ತಾರೆ, ಅದು ಕೂಡ ನಿಮ್ಮ ಹತ್ರ ಇದೆಯಲ್ಲ ಸರ್, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ. ಹಾಗೆ ನಿಮ್ಮ ಹತ್ರ ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದ್ದಾವೆ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಸರ್ ಈಗ ಚಿಮ್ನೀಸು ಮೇಜರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದೀವಿ. ಜೊತೆಗೆ ಹೊಸ ಮನೆಗೆ ಯಾರು ಚಿಮ್ನೀಸ್ ನೋಡ್ತಾರೆ, ಸ್ಟವ್ಸು ಮತ್ತು ಹಾಬ್ಸ್ಗಳನ್ನ ಇವಾಗ ಕಂಪಲ್ಸರಿ ತೊಗೊಳ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಸ್ಟವ್ ಮತ್ತು ಚಿಮ್ನಿ ಎರಡೂ ತೊಗೊಂಡ್ರೆ ಬೆಸ್ಟ್ ಕಾಂಬೋ ಪ್ರೈಸು ಕೂಡ ನಾವು ಕೊಡ್ತೀವಿ. ಅದರಲ್ಲಿ ನಾನು ಏನೇನು ಮಾಡಲ್ ಡಿಸ್ಪ್ಲೇ ಇದೆ, ಹಾಬ್ಸು ಮತ್ತು ಚಿಮ್ನೀಸು ಎರಡು ಸ್ಟವ್ಸು, ನಾನು ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಸರ್,
ಸರ್ ಇದು ಕುಕ್ ಟಾಪ್ ಇದು. ಕುಕ್ ಟಾಪ್. ಹಾಂ, ಕುಕ್ ಟಾಪಲ್ಲಿ ಆಟೋನೂ ಇದೆ, ನಾರ್ಮಲ್ಲು ಇದೆ. ಸೊ 3 ಬರ್ನರ್ ಇದು. ನೋಡಿ, ಇದು ಸ್ಟೈನ್ಲೆಸ್ ಸ್ಟೀಲು. ಈಗ ಮೊದಲೆಲ್ಲ ಏನು ಬರ್ತಾ ಇತ್ತು, ಈ ಗ್ಯಾಸ್ ಕನೆಕ್ಷನ್ ಜೊತೆ ಸ್ಟೈನ್ಲೆಸ್ ಸ್ಟೀಲ್ ಬರ್ತಾ ಇತ್ತು. ಸ್ಟೈನ್ಲೆಸ್ ಸ್ಟೀಲ್ ಏನಾಗುತ್ತೆ, ಇದು ರಸ್ಟ್ ಹಿಡಿಯೋದಿಲ್ಲ, ಜೊತೆಗೆ ಡ್ಯಾಮೇಜ್ ಆಗಲ್ಲ. ಈಗ ಅದಾದ್ಮೇಲೆ ನೆಕ್ಸ್ಟ್ ವರ್ಷನ್ನು ಗ್ಲಾಸ್ ಟಾಪ್ ಬಂತು. ಇವಾಗ ಸ್ಟೈನ್ಲೆಸ್ ಸ್ಟೀಲ್ ಟ್ರೆಂಡ್ ಇದೆ. ಸೊ ಸ್ಟೈನ್ಲೆಸ್ ಸ್ಟೀಲಲ್ಲಿ ಕೂಡ ನೋಡಿ, ಇದು 4 ಬರ್ನರ್ ಇದೆ, 3 ಬರ್ನರ್ ಇದೆ, 2 ಬರ್ನರ್ ಇದೆ. ಅದಾದಮೇಲೆ ಹಾಬ್ಸು ಕಾಮನ್ ಆಗಿ ಇವಾಗ ಹಾಬ್ಸ್ನ ನಾವು 2 ಥರನೂ ಇದೆ. ಬಿಲ್ಟ್ ಇನ್ ಹಾಬ್ಸು ಇದೆ, ಇದು ಟೇಬಲ್ ಟಾಪ್ ಕೂಡ ಇದೆ. ಅದರಲ್ಲಿ 4 ಬರ್ನರ್ ಇದೆ, ಬ್ರಾಸ್ ಬರ್ನರ್ ಇದೆ, ಫುಲ್ ಬ್ರಾಸು 50 ಇದೆ, 50 ಡಿವೈಸರು. ಸೊ ಪ್ರತಿಯೊಂದು ಬರ್ನರ್ಸು ಕೂಡ ಬ್ರಾಸ್ ಬರ್ನರ್ ಇದೆ. ಮತ್ತು ಚೆನ್ನಾಗಿರೋ ಮಾಡೆಲ್ಸ್ ಇದೆ. ಸೊ ಇದರಲ್ಲಿ ರೇಂಜಸ್ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ನೋಡಿ, ಇದು ಮ್ಯಾಜಿಕ್ ಹಾಬ್ಸ್ ಅಂತ ಒಂದು ಹೌದು, ಏನಾದರೂ ಹುಕ್ಕಿದ್ರೆ ಸೊ ನೀಟಾಗಿ ಇದನ್ನ ಮೇಲ್ಗಡೆ ಎತ್ಬಿಟ್ಟು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಏನೇ ಆದ್ರೂ ಕೂಡ ನೀಟಾಗಿ ಇಟ್ಕೋಬಹುದು. ಇದನ್ನ ಲೇಡೀಸ್ ತುಂಬಾ ಲೈಕ್ ಮಾಡ್ತಾರೆ. ಜೊತೆಗೆ ಇದು ಚೆನ್ನಾಗೂ ಕೂಡ ಮೂವ್ಮೆಂಟ್ ಇದೆ. ಸೊ ಇದು ಇವಾಗ ಆಲ್ಮೋಸ್ಟ್ ಕಸ್ಟಮರ್ಸ್ಗೆ ಏನಾಗಿದೆ, ಒಂದು 14 ಮಾಡೆಲ್ಸ್ ನಮ್ಮಲ್ಲಿ ಹಾಬ್ಸು ಮತ್ತು ಸ್ಟವ್ಸ್ ಇದೆ. ಕಸ್ಟಮರ್ ಶೋರೂಮ್ಗೆ ಬಂದರೆ ಅವ್ರಿಗೆ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಓಕೆ ಸರ್. ಸರ್, ಹೊಸ ಮನೆಗೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟು ನಮ್ಮಲ್ಲಿದೆ. ಅದರಲ್ಲಿ ಸೋಲಾರ್ ವಾಟರ್ ಹೀಟರ್ FEC ಮಾಡಲು ಇದೆ, ETC ಮಾಡಲ್ಸು ಇದೆ. ಜೊತೆಗೆ ಗೀಸರ್ಸ್ ಇದೆ, ಸಾಫ್ಟ್ನರ್ ಇದೆ, ಮತ್ತು ವಾಟರ್ ಪ್ಯೂರಿಫೈರ್ಸ್ ಇದೆ. ನಾನು ಆ ಕಡೆ ತಿಳಿಸ್ಕೊಡ್ತೀನಿ. ಓಕೆ. ನಮ್ಮ ಸುಪೀರಿಯರಲ್ಲಿ ವಾಟರ್ ಸಾಫ್ಟ್ನರು, ವಾಟರ್ ಟ್ರೀಟ್ಮೆಂಟ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಆಲ್ಮೋಸ್ಟ್ ಇವಾಗ ಏನು ಹಾರ್ಡ್ ವಾಟರ್ ಯೂಸ್ ಮಾಡ್ತಿದ್ದಾರೆ ಕಸ್ಟಮರ್ಗೆ, ಪ್ರತಿಯೊಂದು ಮನೆಗೂ ಸಾಫ್ಟ್ನರ್ ಬೇಕಾಗುತ್ತೆ. ಅದೇ ರೀತಿ ಗೀಸರ್ಸ್ ನೋಡಿ, ನಮ್ಮಲ್ಲಿ 3 ಲೀಟ್ರು, 1 ಲೀಟ್ರು, 15 ಲೀಟ್ರು, 25 ಲೀಟ್ರು, ABS ಬಾಡಿ, ಮೆಟಲ್ ಬಾಡಿ. ನಮ್ಮಲ್ಲಿ ಮೇನ್ ಫೀಚರ್ಸ್ ಏನಂತಂದರೆ 5 ಸ್ಟಾರ್ ರೇಟಿಂಗು, ISI ಮತ್ತು 5 ವರ್ಷ ವಾರಂಟಿ. ಸೊ ಕಸ್ಟಮರ್ಸ್ಗೆ ಏನು ನೀಡ್ಸ್ ಬೇಕೋ ಅದು ಕಂಪ್ಲೀಟಾಗಿ ಗೀಸರ್ಸಲ್ಲಿ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಕೂಡ ಇದೆ ನಮ್ಮಲ್ಲಿ. ವಾಟರ್ ಪ್ಯೂರಿಫೈರ್ಸು 5 ಸ್ಟೇಜು, 7 ಸ್ಟೇಜು, ಆಲ್ಕಲೈನು, ಕಾಪರು, ಅಂಡರ್ ಸಿಂಕು, ಜೊತೆಗೆ 4G ROs ಕೂಡ ನಾವು ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಯಾವ ರೀತಿ ಬೇಕು, ಅವ್ರು ಕಾಸ್ಟ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು. ಸೊ ಅಂಥ ಪ್ರಾಡಕ್ಟ್ ನಾವು ಇಲ್ಲಿ ಇದ್ದಾವೆ. ಟೋಟಲಿ 14 ಮಾಡೆಲ್ಸು ನಮ್ಮಲ್ಲಿ ವಾಟರ್ ಪ್ಯೂರಿಫೈರ್ಸ್ ಇದೆ. ಹಾಗೆ ನೋಡಿ, ಇದು ಗುಜರಾತ್ ಬಾಯ್ಲರ್. ಗುಜರಾತ್ ಬಾಯ್ಲರ್ ನೀವು ನೋಡಿರ್ತೀರ. ಆಲ್ಮೋಸ್ಟ್ ಗುಜರಾತ್ ಬಾಯ್ಲರ್ ಏನಂತಂದರೆ, ಈಗೆಲ್ಲ ಮೊದಲೆಲ್ಲ ಹಂಡೆ ಒಲೆಗಳನ್ನ ಯೂಸ್ ಮಾಡ್ತಾಯಿದ್ರು ಹಳ್ಳಿ ಕಡೆ. ಇವಾಗಲೂ ಕೂಡ ಅದನ್ನ ಇಂಟ್ರೆಸ್ಟ್ ಪಡ್ತಾರೆ, ಸಿಟಿ ಕಡೆನೂ ಇಂಟ್ರೆಸ್ಟ್ ಪಡ್ತಾರೆ. ಆದರೆ ಮೊದಲೆಲ್ಲ ಹಂಡೆ ಒಲೆ ತುಂಬ ಜಾಗ ಬೇಕಾಗಿತ್ತು. ಇವಾಗೆಲ್ಲ ಸ್ಲಿಮ್ ಆಗಿ ಮಾಡಿದ್ದೀವಿ. ಇದರಲ್ಲಿ 60 ಲೀಟ್ರ್, 80 ಲೀಟ್ರ್, 100 ಲೀಟ್ರು, 150 ಎಷ್ಟು ಬೇಕಾದರೂ ಮಾಡೆಲ್ಸು ನಾವು ಅದನ್ನು ಮಾಡ್ಕೊಡ್ತೀವಿ. ಇದರಲ್ಲಿ ಇನ್ನರ್ ಟ್ಯಾಂಕ್ ಕಾಪರು ಇದೆ, MS ಇದೆ, SS ಇದೆ, ಔಟ್ರ್ ಬಾಡಿ ಅದು ಪೌಡ್ರ್ ಕೋಟೆಡು ಇದೆ, SS ಇದೆ. ಸೊ ಕಸ್ಟಮರ್ಗೆ ಯಾವ ನೀಡ್ಸ್ ಬೇಕಾದರೂ ನಾವು ಮಾಡಿಕೊಡ್ತೀವಿ. ಇದು ಕೂಡ ಚೆನ್ನಾಗಿ ಮೂವ್ಮೆಂಟ್ ಇದೆ. ಇವಾಗ ಏನು ನಾವು ಇಷ್ಟೊಂದು ಪ್ರಾಡಕ್ಟ್ ನಮ್ಮ ಸುಪೀರಿಯರಲ್ಲಿದೆ, ಪ್ರತಿಯೊಂದಕ್ಕೂ ಕೂಡ EMI ಮಾಡಿಕೊಡ್ತೀವಿ. ಜೊತೆಗೆ ಕಾಂಬೋದಲ್ಲಿ ತೊಗೊಂಡವ್ರಿಗೆ ಬೆಸ್ಟ್ ಡಿಸ್ಕೌಂಟ್ ಕೊಡ್ತೀವಿ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಾವು ಬೆನಿಫಿಟ್ ಆಗೋ ಥರ ಮಾಡಿಕೊಟ್ಟು ಬೆಸ್ಟ್ ಸರ್ವಿಸ್ನ ನಾವು ಮಾಡಿಕೊಡ್ತೀವಿ. ಓಕೆ ಸರ್. ಈಗ ನಮ್ಮ ವೀಕ್ಷಕರು ನಿಮ್ದು ಎಲ್ಲ ಪ್ರಾಡಕ್ಟ್ ಕೂಡ ನೋಡಿದ್ರು. ಈಗ ನಮ್ಮ ವೀಕ್ಷಕರು ಹೊಸ ಮನೆ ಕಟ್ತಿರ್ತಾರೆ, ಅಂಥವರಿಗೆ ಒಂದೇ ಸರಿ ಕಾಂಬೋ ಆಫರಲ್ಲಿ ಎಲ್ಲಾದರೂ ಒಂದೇ ಸರಿ ಬಲ್ಕಾಗಿ ತಗೊಳ್ತೀನಿ ಅಂದರೆ ನಿಮ್ಮ ಕಡೆಯಿಂದ ಕಾಂಬೋ ಆಫರ್ ಏನಾರು ಇದೆಯಾ ಸರ್ ನಿಮ್ಮ ಕಂಪನಿಲಿ? ಸರ್, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸ್ಟ್ಯಾಂಡರ್ಡ್ ಬೇಸಿಕ್ ಪ್ರಾಡಕ್ಟ್ಗಳು ಬೇಕಾಗುತ್ತೆ. ಸೋಲಾರ್ ವಾಟರ್ ಹೀಟ್ರು, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರು, ಮತ್ತು ಸ್ಟವ್ಸ್ ಬೇಕಾಗುತ್ತೆ, ಮತ್ತು ವಾಟರ್ ಪ್ಯೂರಿಫೈರ್ಸ್ ಬೇಕಾಗುತ್ತೆ. ಇಷ್ಟು ಕೂಡ ನಾವು 5 ಪ್ರಾಡಕ್ಟ್ಗೆ ಅವರು ಇಂಡಿವಿಜುವಲಾಗಿ ತೊಗೊಂಡ್ರೆ 75,000 ಆಗುತ್ತೆ. ನಾವು ಅದನ್ನು 62,900ಗೆ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಅವರು ಬೆಸ್ಟ್ ಆಫರ್ಸ್ ಅಂದರೆ ಜಸ್ಟ್ ಪೇ 999 ಕೊಟ್ಟರೆ ಸಾಕು. ಉಳಿದಿದ್ದನ್ನೆಲ್ಲ ನಾವು EMIನಲ್ಲಿ ನಾವು ಮಾಡಿಕೊಡ್ತೀವಿ. ಸೊ ಜೊತೆಗೆ ಅವರು ಚೆಕ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಮತ್ತು ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಅವ್ರಿಗೆ EMIನ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಓಕೆ ಸರ್. ಈಗ ನಮ್ಮ ವೀಕ್ಷಕರು ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ಕೂಡ ನೋಡಿದ್ರು. ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್, ಇದು ಕಸ್ಟಮರ್ಸು ಈ ವಿಡಿಯೋ ನೋಡ್ತಾ ಇರೋರು, ಸೊ ನಮ್ಮ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಬಂದು ಜ್ಞಾನ ಭಾರತಿ, ಮರಿಯಪ್ಪನಪಾಳ್ಯ, ಕೆಂಗೇರಿ ರಿಂಗ್ ರೋಡು, ಆಪೋಸಿಟ್ ಕುಟೀರ ಪಾರ್ಕ್ ರೆಸ್ಟೋರೆಂಟ್ ಎದುರುಗಡೆ ನಮ್ಮದು ಹೆಡ್ ಆಫೀಸು ಮತ್ತು ನಮ್ಮದು ಶೋರೂಮ್ ಇದೆ. ಎಲ್ಲ ಪ್ರಾಡಕ್ಟ್ನು ಕೂಡ ಬೆಂಗಳೂರಲ್ಲಿರೋ ಕಸ್ಟಮರ್ಸು ಡೈರೆಕ್ಟಾಗಿ ನಮ್ಮ ಶೋರೂಮಿಗೆ ಬಂದು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಇಲ್ಲೇ ಡಿಸ್ಕಷನ್ ಮಾಡಿ ಕಸ್ಟಮರ್ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಯಾರು ಶೋರೂಮ್ಗೆ ಬರೋಕ್ಕಾಗಲ್ಲ ಅಥವಾ ದೂರ ಇದ್ದಾರೆ, ಸೊ ಅವ್ರಿಗೆ ಅಕ್ಸೆಬಲ್ ಆಗಲ್ಲ ಅಂತಂದರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡೋದು, ಮಿಸ್ ಕಾಲ್ ಮಾಡೋದು, ಅಥವಾ ವಾಟ್ಸಪ್ಪಲ್ಲಿ ಅಂತ ಚಾಟ್ ಮಾಡಿದ್ರೆ ಸೊ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಿಮ್ಮ ಅನುಕೂಲ ಆಗಿರೋಂಥ ಟೈಮ್ಗಲ್ಲೇ ನಮ್ಮವ್ರು ಬಂದು ನಿಮ್ಮನ್ನು ಪಿಕ್ ಮಾಡಿ ಫ್ರೀ ಸೈಟ್ ವಿಸಿಟು ಮತ್ತು ವಾಟರ್ ಟೆಸ್ಟಿಂಗ್ ಮಾಡಿ ನಿಮ್ಗೇನಾದರೂ ಓಕೆ ಆಯಿತು ಅಂದರೆ ಸೇಮ್ ಡೇನೇ ನಿಮಗೆ ಬುಕ್ ಮಾಡಿ ಇನ್ಸ್ಟಾಲೇಷನ್ ಕೂಡ ನಾವು ಮಾಡಿಕೊಡ್ತೀವಿ. ಓಕೆ ಸರ್. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಅಂತ ಮೆಸೇಜ್ ಮಾಡಿ ಕಾಲ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸರ್.